ಹಾಯ್ ಫ್ರೆಂಡ್ಸ್, ವೈಟ್ ಬೋರ್ಡ್ ಆ್ಯನಿಮೇಷನ್ಸ್. ಹೌದು, ಇವತ್ತಿನ ವಿಡಿಯೋದಲ್ಲಿ ನಾವು ವೈಟ್ ಬೋರ್ಡ್ ಆ್ಯನಿಮೇಷನ್ಸ್ನ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ಸ್ಪೆಷಲಿ ಕಂಟೆಂಟ್ ಕ್ರಿಯೇಟರ್ ಜೊತೆಗೆ ಯಾರ್ಯಾರು ನ್ಯೂ ಯೂಟ್ಯೂಬರ್ಸ್ ಇದಿರಲ್ವಾ ಅವ್ರಿಗಾಗೆ ಮಾಡಿರುವಂತಹ ಈ ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕೋಬೇಡಿ, ಕೊನೆ ತನಕ ನೋಡಿ. ಮತ್ತೆ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ. ನೀವು ನಿಮ್ಮ ಪ್ಲೇಸ್ಟೋರಲ್ಲಿ ವೈಟ್ ಬೋರ್ಡ್ ಮಾರ್ಕರ್ ಅಂತ ಒಂದು ಅಪ್ಲಿಕೇಶನ್ ಸಿಗುತ್ತೆ, ನೀವು ಅದನ್ನ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಸೊ ಅದನ್ನ ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅದ್ರ ಮೂಲಕ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿದ್ಮೇಲೆ ಆ್ಯಪ್ನ ಓಪನ್ ಮಾಡಿ, ಈ ಥರ ಪೇಜ್ ಓಪನ್ ಆಗುತ್ತೆ. ಸೊ ನೀವು ಇಲ್ಲಿ ಸಿಂಪಲ್ ಏನು ಮಾಡಬೇಕಾಗಿದೆ ಅಂದರೆ ನ್ಯೂ ಪ್ರಾಜೆಕ್ಟ್ ಮಾಡಬೇಕಾಗಿದೆ ಅಲ್ವಾ. ಕ್ರಿಯೇಟ್ ಎ ನ್ಯೂ ಅಂತಿದೆ ನೋಡಿ, ಅಂದರೆ ಕ್ರಿಯೇಟ್ ಆ್ಯನಿಮೇಷನ್ಸ್ ಅಂತಿದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಹೊಸದಾಗಿ ವೈಟ್ ಬೋರ್ಡ್ ಮಾರ್ಕರ್ ಆ್ಯನಿಮೇಷನ್ ಕ್ರಿಯೇಟ್ ಆಗುತ್ತೆ. ಆಲ್ರೆಡಿ ನೀವು ಎಡಿಟ್ ಮಾಡಿರ್ತೀರಲ್ವ, ಅದು ಬಂದು ಇಲ್ಲಿ ಪ್ರಾಜೆಕ್ಟಲ್ಲಿರುತ್ತೆ, ಜೊತೆಗೆ ಮೈ ವರ್ಕಲ್ಲೂ ನೀವು ಮಾಡಿರೋಂಥ ವರ್ಕ್ ಇರುತ್ತೆ. ಇವಾಗ ನಾವಿವಾಗ ಹೊಸದಾಗಿ ಕ್ರಿಯೇಟ್ ಮಾಡಬೇಕಾಗಿದೆ ಅಲ್ವಾ, ಹಂಗಾಗಿ ಕ್ರಿಯೇಟ್ ಆ್ಯನಿಮೇಷನ್ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಫೈಲ್ ನೇಮ್ ಕೇಳುತ್ತೆ, ಅಂದರೆ ನೀವು ಇವಾಗ ಒಂದು ಸೇವ್ ಮಾಡಬೇಕಾಗತ್ತೆ ನಿಮ್ಮ ನೇಮ್ನ. ಸೊ ಸೇವ್ ಮಾಡಿದ್ಮೇಲೆ ಅದು ನಿಮಗೆ ಯಾವ ರೇಷಿಯೋದಲ್ಲಿ ಬೇಕು ಅನ್ನೋದು ಕೇಳುತ್ತೆ. ನಾನು ಫಸ್ಟ್ ಒಂದು ಸೆಲೆಕ್ಟ್ ಮಾಡ್ತೀನಿ. ಓಕೆ, ಸೊ ಆಲ್ರೆಡಿ ಈ ನೇಮ್ ಇದೆ, ಹಂಗಾಗಿ ಓಕೆ ನೆಕ್ಸ್ಟ್ ಕ್ರಿಯೇಟ್ ಕೊಡ್ತೀನಿ. ನಿಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ನಿಮಗಿಲ್ಲಿ ಏನಂದರೆ ಇವಾಗ ಈ ವಿಡಿಯೋದಲ್ಲಿ ನಿಮ್ಗೆ ಇವಾಗ ಟೆಕ್ಸ್ಟ್ ಆ್ಯಡ್ ಮಾಡಬೇಕಾಗಿರುತ್ತೆ, ಅಂದರೆ ರೈಟಿಂಗ್ ಥರ ಟೆಕ್ಸ್ಟ್ ಬರೋದು ಆ್ಯಡ್ ಮಾಡಬೇಕಾಗಿರುತ್ತೆ. ಸೊ ಸಿಂಪಲ್ ನೀವು ಇಲ್ಲಿ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಬೇಕಾಗಿರುವಂಥ ಟೆಕ್ಸ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ನಾನು ವೆಲ್ಕಮ್ ಅಂತ ಆ್ಯಡ್ ಮಾಡ್ತೀನಿ. ಸೊ ಇವಾಗ ವೆಲ್ಕಮ್, ಓಕೆ ಸೇವ್ ಕೊಡ್ತೀನಿ. ಇಷ್ಟು ಬಂತಲ್ವಾ, ಇದನ್ನು ನೀವು ಇವಾಗ ಸೈಜ್ನ ಜಾಸ್ತಿ ಮಾಡ್ಕೋಬೋದು, ಜೊತೆಗೆ ಕಮ್ಮಿ ಸಹ ಮಾಡ್ಕೋಬೋದು. ಓಕೆ, ನಾನು ಇವಾಗ ಜಾಸ್ತಿ ಮಾಡಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿದೆ ನೋಡಿ, ಇದನ್ನು ನೀವು ಬೇಕಂದರೆ ಸೊ ಇವಾಗ ಟೆಕ್ಸ್ಟ್ ಮಾಡಿಬಿಟ್ಟಿದ್ರೆ ಇವಾಗ ಅಗೇನ್ ಎಡಿಟ್ ಮಾಡ್ಕೋಬೇಕಂದ್ರೆ ಇಲ್ಲಿ ಎಡಿಟ್ ಸಿಂಬಲ್ ಇದೆ, ಎಡಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಫಾಂಟ್ಸ್ ಇದೆ, ನಿಮಗೆ ಬೇಕಾಗಿರುವಂಥ ಫಾಂಟ್ಸ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಸೆಲೆಕ್ಟ್ ಆದಮೇಲೆ ನಿಮಗೆ ಏನು ಮಾಡಬೇಕಂದ್ರೆ ಇಲ್ಲಿ ಕೆಳಗಡೆ ಹ್ಯಾಂಡ್ ಅಂತಿದೆ ನೋಡಿ, ಸೆಲೆಕ್ಟ್ ಆದಮೇಲೆ ನಾನು ಇವಾಗ ಪ್ಲೇ ಮಾಡ್ತೀನಿ. ಸೊ ನೋಡ್ತಾ ಇರ್ಬೋದು, ಈ ಥರ ಪ್ಲೇ ಆಯಿತು. ಸೊ ಇವಾಗ ಒಂದಾಯ್ತಲ್ವಾ. ನೆಕ್ಸ್ಟ್ ಬೇಕಂದರೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಆಗೇನು ಇನ್ನೊಂದು ಟೆಕ್ಸ್ಟ್ನ ನೀವು ಆ್ಯಡ್ ಮಾಡ್ಬೋದು. ಓಕೆನಾ. ಸೊ ಇವಾಗ ಟೆಕ್ಸ್ಟ್ ಆಯಿತು. ನೀವು ಇವಾಗ ಇಮೇಜಸ್ ಬೇಕು, ನಮಗೆ ಟೆಕ್ಸ್ಟ್ ಬೇಡ, ಫೋಟೋನೇ ಬರೆಯೋ ಥರ ಶೋ ಆಗಬೇಕಂದ್ರೆ ಆ್ಯನಿಮೇಷನ್ಸ್ ಬರಬೇಕಂದ್ರೆ ಸ್ಟಿಕ್ಕರ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಗ್ಯಾಲರಿ ಅಂತಿದೆ ನೋಡಿ, ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ಥರ ನಿಮ್ಮ ಗ್ಯಾಲರಿ ಓಪನ್ ಆಗುತ್ತೆ. ನಿಮಗೆ ಬೇಕಾಗಿರೋಂಥ ಫೋಟೋನ ನೀವು ಇಲ್ಲಿ ಆ್ಯಡ್ ಮಾಡಿಕೊಂಡ್ರೆ ನಿಮಗೆ ಅದು ಸಹ ಆ್ಯನಿಮೇಷನ್ಸಲ್ಲಿ ಬರುತ್ತೆ. ಸೊ ಇದಾಯಿತು. ನೆಕ್ಸ್ಟ್ ಇವಾಗ ಬ್ಯಾಕ್ಗ್ರೌಂಡ್ ಬೇಕಾಗುತ್ತಲ್ವಾ. ಸೊ ಇವಾಗ ವೈಟ್ ಇದೆ, ನಿಮಗೆ ರೆಡ್ ಬೇಕಾಗಿತ್ತು ಅಥವಾ ಗ್ರೀನ್ ಬೇಕಾಗಿತ್ತು ಅಂದರೆ ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ ಮಾಡಿ, ಕಲರ್ಸ್ ಮೇಲೆ ಕ್ಲಿಕ್ ಮಾಡಿ, ನಿಮಗೆ ಬೇಕಾಗಿರುವಂಥ ಕಲರ್ನ ನೀವು ಚೂಸ್ ಮಾಡ್ಕೋಬೋದು. ಕಲರ್ ಬೇಡ ನನಗೆ ಬ್ಯಾಕ್ಗ್ರೌಂಡಲ್ಲಿ ಫೋಟೋ ಬೇಕಂದರೆ ಇಲ್ಲ ಒಂದು ಆಪ್ಷನ್ ಇದೆ ನೋಡಿ ಗ್ಯಾಲರಿ ಅಂತ, ಅದನ್ನ ಕ್ಲಿಕ್ ಮಾಡೋದ್ರಿಂದ ನಿಮ್ಮ ಬ್ಯಾಕ್ಗ್ರೌಂಡಲ್ಲಿ ಫೋಟೋ ಸಹ ಆ್ಯಡ್ ಮಾಡ್ಬೋದು. ಸೊ ಇದಾಯಿತು. ನೆಕ್ಸ್ಟ್ ಇಲ್ಲಿ ಹ್ಯಾಂಡ್ ಅಂತಿದೆ ನೋಡಿ, ಇದೇನಂದರೆ ನಿಮಗೆ ಹ್ಯಾಂಡ್ ರೈಟಿಂಗ್, ಅಂದರೆ ಬರೆಯೋದು ಹ್ಯಾಂಡು ಯಾವ ಥರ ಶೋ ಆಗಬೇಕು ಅನ್ನೋದು. ಫಾರ್ ಎಕ್ಸಾಂಪಲ್ ಇದು ಅಥವಾ ಇದು ಲಾಸ್ಟ್ವರೆಗೂ ಇದೆ, ಸ್ಕೆಚ್ ಥರ ಇದೆ. ಆಮೇಲೆ ಇಲ್ಲಿ ನೋಡ್ಬೋದು, ಇದು ಸಹ ಇದೆ, ಪೆನ್ನು ಸಹ ಇದೆ. ಇವಾಗ ನಾನು ಪೆನ್ ಸೆಲೆಕ್ಟ್ ಮಾಡ್ತೀನಿ, ಪೆನ್ ಸೆಲೆಕ್ಟ್ ಮಾಡಿ ಪ್ಲೇ ಮಾಡ್ತೀನಿ ನೋಡಿ, ಯಾವ ಥರ ಕಾಣಿಸುತ್ತೆ ನೋಡ್ತಾ ಇರ್ಬೋದು. ಪೆನ್ನಿಂದ ಬಂತು. ನೆಕ್ಸ್ಟ್ ಇದಾಯ್ತಲ್ವಾ, ಇವಾಗ ಹ್ಯಾಂಡ್ದು ಕ್ಲಿಯರ್ ಆಯಿತು, ಡೌಟ್ ಕ್ಲಿಯರ್ ಆಯಿತು. ಸೊ ಇವಾಗ ಆ್ಯನಿಮೇಷನ್ಸ್ ಇದೇನು ಆಪ್ಷನ್ ಅಂದರೆ ನಿಮಗೆ ಆ ಟೆಕ್ಸ್ಟು ಯಾವ ಥರ ಬರಬೇಕು, ಅಂದರೆ ಎಂಟ್ರಿ ಮತ್ತು ಎಕ್ಸಿಟ್ ಯಾವ ಥರ ಇರಬೇಕು ಅನ್ನೋದನ್ನ ಇದು ಶೋ ಕಾಣಿಸುತ್ತೆ ನೋಡ್ಬೋದು. ಓಕೆ, ಎಕ್ಸಿಟ್ ಆಯಿತು. ಸೊ ಇದಾಯಿತು. ಓಕೆನಾ. ಇದರಲ್ಲಿ ಇನ್ನೊಂದು ಏನಂದರೆ ಇವಾಗ ನೀವು ಸ್ಪೀಡ್ನು ಸಹ ಅಡ್ಜಸ್ಟ್ ಮಾಡ್ಕೋಬೋದು. ನಾರ್ಮಲ್ ಇದೆ, ನಮಗೆ ಬೇಕಂದರೆ ಸ್ಲೋ ಇಡ್ಬೋದು ಅಥವಾ ಸ್ಪೀಡ್ ಸಹ ಇಡ್ಬೋದು. ಇದು ಅಲ್ಲದೆ ಇನ್ನೊಂದು ಆಪ್ಷನ್ ಏನಪ್ಪ ಅಂದರೆ ಇಲ್ಲಿ ಮ್ಯೂಸಿಕ್ ಸಹ ನೀವು ಆ್ಯಡ್ ಮಾಡ್ಕೋಬೋದು, ನಿಮಗೆ ಬೇಕಾಗಿರುವಂಥ ಮ್ಯೂಸಿಕ್ನ. ಸೊ ಸಿಂಪಲ್ಲು ನಿಮ್ಗೆ ಈಸಿಯಾಗಿ ಯೂಟ್ಯೂಬ್ ಯಾರ್ಯಾರು ಹೊಸ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದೀರಾ, ನಿಮಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊತಾ ಇದ್ದೀನಿ. ತಪ್ಪದೆ ಇದನ್ನ ಯೂಸ್ ಮಾಡ್ಕೊಳ್ಳಿ, ಯಾಕಂದರೆ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ ವಿಡಿಯೋ ನೋಡೋಕ್ಕೆ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಂಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.